ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. ಅದೆಲ್ಲ ನಮಗೆ ಗೊತ್ತಿದೆ. ಈಗ ಅದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ಅನ್ನು ನಾವು ಇವತ್ತು ಪರಿಹರಿಸೋಣ. ಬನ್ನಿ. ಪ್ರಶ್ನೆ 1, 3x + 2ky = 2 ಮತ್ತು 2x + 5y + 1 = 0. ಈ ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಬೇಕು. ನಾವು ಸಮಾಂತರವಾಗಿದ್ದಾಗ ಅನುಪಾತಗಳು ಯಾವ ರೀತಿ ಇರುತ್ತೆ ಅಂದರೆ a1/a2 = b1/b2 ≠ c1/c2 ಅಂತ ಇರುತ್ತೆ ಅನುಪಾತ. ಅಂದರೆ a1/a2 ಬೆಲೆ b1/b2 ಬೆಲೆಗೆ ಸಮನಾಗಿರುತ್ತದೆ. ಈ ಅನುಪಾತಗಳನ್ನು ಬಳಸ್ಕೊಂಡು ನಾವು ಕೆ ಬೆಲೆಯನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಇಲ್ಲಿ a1 ಅಂದರೆ ಇಲ್ಲಿ 3 ಇದೆ /a2 ಅಂತ ಹೇಳಿದರೆ ಅದು 2 ಇದೆ. b1 ಅಂತ ಹೇಳಿದರೆ ಅದು 2k ಇದೆ. b2 ಅಂತ ಹೇಳಿದರೆ ಅದು 5 ಇದೆ. ಈಗ ನಾವು 5ಅನ್ನು ಇಲ್ಲಿ ಗುಣಾಕಾರ ಮಾಡಿ 2ಅನ್ನು ಇಲ್ಲಿ ಗುಣಿಸಿ 5 3 15 / 2 2 4 = k. ಆದ್ದರಿಂದ ಕೆ ಬೆಲೆ 15/4 ಆಗುತ್ತೆ. ಈ ಜೋಡಿ ಸಮೀಕರಣಗಳು ಸಮಾಂತರವಾಗಿದ್ದಾಗ ಕೆ ಬೆಲೆ 15/4 ಆಗುತ್ತೆ. ಆದ್ದರಿಂದ ಈ ಪ್ರಶ್ನೆಗೆ ಎ ಆಪ್ಷನ್ ಸರಿಯಾಗಿದೆ. ಎರಡನೇ ಪ್ರಶ್ನೆ, 2x - 5y + 4 = 0 ಮತ್ತು 2x + y - 8 = 0. ಈ ಸಮೀಕರಣಗಳು ಯಾವ ರೀತಿಯ ಪರಿಹಾರವನ್ನು ಹೊಂದಿರ್ತವೆ ಅಂತೇಳಿ ನಾವೀಗ ನೋಡೋಣ. ಅದನ್ನು ನೋಡೋದಕ್ಕಿಂತ ಮುಂಚೆ ನಾವು ಅನುಪಾತಗಳನ್ನು ನೋಡೋಣ. ಇದು a1 ಬೆಲೆ, ಇದು a2 ಬೆಲೆ. a1/a2 ಕಂಡುಹಿಡಿಯೋಣ. 2/2 a1/a2 ಬೆಲೆ 2/2 ಬಂತು. b1 ಬೆಲೆ -5 ಇದೆ. b2 ಬೆಲೆ y ನ ಸಹ ಅಪವರ್ತನ 1 ಇದೆ. ಈಗ ಈ ಅನುಪಾತಗಳನ್ನು ಜಸ್ಟ್ ಚೆಕ್ ಮಾಡಿದರೆ ಸಾಕು ನೀವು. 2/2 ಅಂದರೆ 1 -5/1 ಅಂದರೆ -5. ಇವೆರಡು ಒಂದಕ್ಕೊಂದು ಅನುಪಾತಗಳು ಸಮನಾಗಿಲ್ಲ. ಅಂದರೆ a1/a2 b1/b2ಗೆ ಸಮನಾಗಿಲ್ಲದೆ ಹೋದರೆ ಅವು ಒಂದು ಪರಿಹಾರವನ್ನು ಆ ಸಮೀಕರಣಗಳು ಹೊಂದಿರ್ತವೆ. ಆದ್ದರಿಂದ ಇಲ್ಲಿ ಆ ಉತ್ತರ ಸಿ ಆಪ್ಷನ್ ಆಗಿದೆ. ಈ ಸಮೀಕರಣಗಳು ಒಂದು ಪರಿಹಾರವನ್ನು ಹೊಂದಿರುತ್ತವೆ. ಪ್ರಶ್ನೆ 3, x ಮತ್ತು y ಯಾವ ಬೆಲೆಗಳನ್ನು ಆದೇಶ ಮಾಡಿದರೆ 2x - 3y = 12 ಆಗುತ್ತೆ ಅಂತ. ಅಂದರೆ x ಮತ್ತು yಗಳ ಬೆಲೆಗಳನ್ನು ಆದೇಶ ಮಾಡಬೇಕು. ನೀವು ಪ್ರತಿ ಎ ಆಪ್ಷನ್ನಲ್ಲಿರ್ತಕ್ಕಂಥ x ಮತ್ತು yಗಳ ಬೆಲೆಗಳು, ಅದೇ ಥರ ಎಲ್ಲ ಆಪ್ಷನ್ನಲ್ಲಿರ್ತಕ್ಕಂಥ x ಮತ್ತು yಗಳ ಬೆಲೆಗಳನ್ನು ಆದೇಶ ಮಾಡಿ ಚೆಕ್ ಮಾಡಿ ಈ ಸಮತೆ ಬರುತ್ತಾ ಅಂತ ನೋಡಬೇಕು. ನಾನೀಗ ಸಿ ಆಪ್ಷನ್ನಲ್ಲಿರ್ತಕ್ಕಂಥ x ಮತ್ತು yಗಳ ಬೆಲೆಗಳನ್ನು ಆದೇಶ ಮಾಡ್ತೀನಿ, ನೋಡೋಣ ಸರಿ ಬರುತ್ತಾ ಅಂತೇಳಿ. 2 × ಸಿ ಆಪ್ಷನ್ನಲ್ಲಿ ಎಕ್ಸ್ನ ಬೆಲೆ 3 ಆಗಿದೆ, 3 ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಮೈನಸ್, ಸಮೀಕರಣದಲ್ಲಿ ಮೈನಸ್ ಇದೆ. 3 × y ಬೆಲೆ ಸಿ ಆಪ್ಷನ್ನಲ್ಲಿ -2 ಇದೆ. ಅದನ್ನು ಹಾಕಿ ನಾನು ಲೆಕ್ಕ ಮಾಡಿ ನೋಡ್ತೀನಿ ಎಷ್ಟು ಬರುತ್ತೆ ಅಂತೇಳಿ. 2 3 6 ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 6 + 6 = 12 ಆಯಿತು. ಅಂದರೆ ಎಕ್ಸ್ ಬೆಲೆ -3 ಮತ್ತು -2y ಬೆಲೆ, ಈ ಬೆಲೆಗಳನ್ನು ಆದೇಶ ಮಾಡಿದರೆ ಈ ಸಮೀಕರಣ ಸಮತೆಯನ್ನು ಕಾಪಾಡಿಕೊಳ್ಳುತ್ತೆ. ಅಂದರೆ 12 ಬರುತ್ತೆ. ಆದ್ದರಿಂದ ಇಲ್ಲಿ x ಮತ್ತು yಗಳ ಬೆಲೆಗಳು ಸಿ ಆಪ್ಷನಲ್ಲಿ ಸರಿಯಾಗಿದೆ. ಅದರಿಂದ ಇದಕ್ಕೆ ಉತ್ತರ ಸಿ ಆಪ್ಷನ್ ಆಗಿದೆ. ಪ್ರಶ್ನೆ 4, ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತೇಳಿ ನಾವು ನೋಡಬೇಕು. ಮೊದಲನೇ ಹೇಳಿಕೆ ನೋಡೋಣ. ರೇಖೆಗಳು ಸಮಾಂತರವಾಗಿದ್ದರೆ ಪರಿಹಾರ ಇರುವುದಿಲ್ಲ. ಅದು ಸರಿಯಾಗಿದೆ. ಈಗ ಗ್ರಾಫಲ್ಲಿ ನೀವು y ಅಕ್ಷ x ಅಕ್ಷ ಈ ಥರ ಇರುತ್ತೆ. ಯಾವುದಾದ್ರೂ 2 ಸಮಾಂತರವಾಗಿರುವ ರೇಖೆಗಳನ್ನು ಎಳೆದರೆ ಅವು ಏನಾಗಿರ್ತವೆ, ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಅಂತ ಆಯಿತು. ಎರಡನೇ ಆಪ್ಷನ್ ನೋಡೋಣ. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ, ನೋಡಿ ಇಲ್ಲಿ ಸುಮ್ಮನೆ ಲಂಬ ಅಂತ ಕೊಟ್ಟಿದ್ದಾರೆ, ನೋಡೋಣ ಪರಿಹಾರವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಗ್ರಾಫಲ್ಲಿ ನಾವು 2 ಸಮೀಕರಣಗಳ ನಕ್ಷೆಗಳನ್ನು ರಚನೆ ಮಾಡಿದಾಗ ಅವು ಲಂಬವಾಗಿ ಬಂದುಬಿಡ್ತವೆ. ಲಂಬವಾಗಿ ಬಂದಿದೆ ಅಂದರೆ ಏನರ್ಥ,
ಅವು ಛೇದಿಸಿದೆ ಅಂತಲೇ ಅರ್ಥ. ಛೇದಿಸಿದರೆ ಒಂದು ಪರಿಹಾರವನ್ನು ಅವು ಒಂದೇ ಇರ್ತವೆ. ಆದರೆ ಇಲ್ಲಿ ಪರಿಹಾರ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಮೂರನೇ ಹೇಳಿಕೆ ನೋಡಿ, ರೇಖೆಗಳು ಪರಸ್ಪರ ಐಕ್ಯವಾದರೆ ಅಪರಿಮಿತ ಪರಿಹಾರವನ್ನು ಹೊಂದಿರ್ತವೆ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆನೇ ಆಗಿದೆ. ನಾಲ್ಕನೇದು, ರೇಖೆಗಳು ಪರಸ್ಪರ ಛೇದಿಸಿದರೆ ಒಂದು ಪರಿಹಾರವನ್ನು ಹೊಂದಿರುತ್ತವೆ. ಇದು ಸಹ ಸರಿಯಾಗಿದೆ. ಬಿನೂ ಸಹ ಬಿ ಆಪ್ಷನ್ನಲ್ಲೂ ಸಹ ಇಲ್ಲಿ ರೇಖೆಗಳು ಛೇದಿಸಿದೆ, ಅವು ಪರಿಹಾರವನ್ನು ಹೊಂದಿರ್ತವೆ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಬಿ ಆಪ್ಷನ್. 5ನೇ ಪ್ರಶ್ನೆ, -3 -1 1 3 ಇತ್ಯಾದಿ ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಬೇಕು. 10ನೇ ಅಂದರೆ AN ಸೂತ್ರವನ್ನು ಹಾಕಬೇಕು ನಾವು. AN ಸೂತ್ರ ನಮಗೆ ಗೊತ್ತಿದೆ. AN = A + n-1 × D ಅಂತ ಗೊತ್ತಿದೆ. ಈಗ ನಾವು 10ನೇ ಪದವನ್ನು ಕಂಡುಹಿಡಿಯಬೇಕು ಅಂದರೆ ನಮಗೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬೇಕು. ಮೊದಲ ಪದ ಇಲ್ಲೆಲ್ಲರಿಗೂ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಮೊದಲ ಪದ -3 ಆಗಿದೆ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಸಾಮಾನ್ಯ ವ್ಯತ್ಯಾಸ ಅಂದರೆ ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳ ವ್ಯತ್ಯಾಸ. ಯಾವುದಾದ್ರೂ 2 ಅನುಕ್ರಮ ಪದಗಳನ್ನು ತಗೊಳ್ಳಿ, ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದುಬಿಡಿ ಅಷ್ಟೆ. ನಾನಿಲ್ಲಿ 3 ಮತ್ತು 1 ಅನುಕ್ರಮ ಪದಗಳನ್ನು ತಗೊಂಡು 3ರಲ್ಲಿ 1 ಕಳಿತೀನಿ. 3ರಲ್ಲಿ 1 ಹೋದರೆ 2 ಧನಾತ್ಮಕ ಸಂಖ್ಯೆಗಳಿದೆ, ಪ್ಲಸ್ ಇದೆ, ತುಂಬ ಈಸಿಯಾಗಿ ನಿಮಗೆ ಕಳೆಯೋಕ್ಕೂ ಸಾಧ್ಯ ಆಗುತ್ತೆ. 3ರಲ್ಲಿ 1 ಹೋದರೆ 2. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ 2 ಆಗುತ್ತೆ. ಈಗ ಈ ಬೆಲೆಗಳನ್ನು ಇದರಲ್ಲಿ ಆದೇಶ ಮಾಡೋಣ. 10ನೇ ಪದ ಸಿಗುತ್ತೆ ನಮಗೆ. ಆದ್ದರಿಂದ A10 10ನೇ ಪದ = A ಅಂದರೆ ಮೊದಲ ಪದ -3 ಪ್ಲಸ್ n ಅಂದರೆ 10, 10ರಲ್ಲಿ 1 ಹೋದರೆ 9 ಇಂಟು D ಬೆಲೆ ಕಂಡುಹಿಡಿದಿದ್ದೀವಿ, ಅದು 2. ಇದನ್ನು ಲೆಕ್ಕ ಮಾಡಿ. -3 ಪ್ಲಸ್ 9 2 18, -3 ಪ್ಲಸ್ 18 = 15 ಆಗುತ್ತೆ. ಆದ್ದರಿಂದ ನಮಗೆ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಡಿ ಆಪ್ಷನ್ ಆಗಿದೆ. ಅದರಿಂದ ಇದಕ್ಕೆ ಉತ್ತರ ಡಿ ಆಪ್ಷನ್. ಪ್ರಶ್ನೆ 6, ಒಂದು ಸಮಾಂತರ ಶ್ರೇಣಿಯ n-ನೇ ಪದ ಕೊಟ್ಟಿದ್ದಾರೆ. AN = 7 - 4n ಅಂತೇಳಿ. ಹಾಗಾದರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿನ ನಾವೀಗ ಕಂಡುಹಿಡಿಯಬೇಕು. ಯಾವುದೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದರೆ ನಮಗೆ ಅನುಕ್ರಮ ಪದಗಳು ಗೊತ್ತಿರಬೇಕು. 1ನೇದು 2ನೇದು ಅಥವಾ 2ನೇದು 3ನೇದು ಈ ಥರ ಗೊತ್ತಿರಬೇಕು. ಇಲ್ಲಿ ಸಮಾಂತರ ಶ್ರೇಣಿಯ n-ನೇ ಪದವನ್ನು ಕೊಟ್ಟಿದ್ದಾರೆ. AN = 7 - 4n ಅಂತೇಳಿ. ನಾವೀಗ ಅದರಲ್ಲಿ n-ನ ಬೆಲೆಯನ್ನು 1 ಆದೇಶ ಮಾಡೋಣ. n ಇರೋ ಜಾಗದಲ್ಲಿ ಮೊದಲ ಪದ ಸಿಗುತ್ತೆ ಅವಾಗ ನಮಗೆ. ಅವಾಗ ಯಾವ ರೀತಿ ಬರುತ್ತೆ? A1 ಮೊದಲ ಪದ, 1 ಅಂದರೆ ಮೊದಲ ಪದ, 7 - 4 ಇಂಟು n ಇರೋ ಜಾಗದಲ್ಲಿ 1 ಆದೇಶ ಮಾಡೋದಷ್ಟೇ. ಅಲ್ಲಿ 7 4 ಇಂಟು 1 4, 7ರಲ್ಲಿ 4 ಹೋದರೆ 3. ಅಲ್ಲಿಗೆ ಈ ಸಮಾಂತರ ಶ್ರೇಣಿಯ ಮೊದಲ ಪದ 3 ಅಂತ ಸಿಕ್ತು. ಇನ್ನೊಂದು ಪದ ಕಂಡುಹಿಡಿಯೋಣ, 2ನೇ ಪದವನ್ನು, ಅನುಕ್ರಮವಾಗಿರ್ತಕ್ಕಂಥದ್ದು. ಅಲ್ಲಿಗೆ 7 - 4 ಇಂಟು n ಜಾಗದಲ್ಲಿ 2 ಆದೇಶ ಮಾಡಿ. ಅಲ್ಲಿ 7 4 2 8, 7ರಲ್ಲಿ 8 ಹೋದರೆ -1. ಮೊದಲ ಪದ 3, 2ನೇ ಪದ -1 ಬಂತು. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆಯಬೇಕು. A2ನಲ್ಲಿ A1 ಕಳೆಯಬೇಕು. ಅಂದರೆ -1ರಲ್ಲಿ 3 ಕಳೆಯಬೇಕು. ಅಲ್ಲಿಗೆ = -1 -3 -4 ಆಗುತ್ತೆ. ಆದ್ದರಿಂದ ಇದಕ್ಕೆ ಉತ್ತರ ಬಿ ಆಪ್ಷನ್ -4 ಇದಕ್ಕೆ ಆಗಿರುತ್ತೆ. ಪ್ರಶ್ನೆ 7, ಸಮಾಂತರ ಶ್ರೇಣಿಯಲ್ಲಿ 4 ಪದ ಕೊಟ್ಟಿದ್ದಾರೆ. 4, A, B, 28 ಅಂತೇಳಿ. ಹಾಗಾದರೆ ಇದರಲ್ಲಿ ಬಿ ಬೆಲೆಯನ್ನು ಕಂಡುಹಿಡಿಯಬೇಕು ನಾವು. ಇಲ್ಲಿ 28 4ನೇ ಪದ ಆಗಿದೆ. 28 4ನೇ ಪದ. 4ನೇ ಪದ ಯಾವುದು ಅಂದರೆ 28. ಆಮೇಲೆ ಮೊದಲ ಪದನೂ ಗೊತ್ತಿದೆ ನಮಗೆ, ಅದ್ಯಾವುದು 4. ಸಾಮಾನ್ಯ ವ್ಯತ್ಯಾಸವನ್ನು ಗೊತ್ತಾದರೆ ನಾವು ಎ ಬೆಲೆ ಬಿ ಬೆಲೆ ಎರಡನ್ನು ಕಂಡುಹಿಡಿಯಬಹುದು. ಈಗ AN ಸೂತ್ರವನ್ನು ಉಪಯೋಗಿಸ್ಕೊಂಡು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. AN ಸೂತ್ರ ಎಲ್ರಿಗೂ ಗೊತ್ತಿದೆ. AN =
ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಈ ಬೆಲೆಗಳನ್ನು ಇದರಲ್ಲಿ ಆದೇಶ ಮಾಡೋಣ. ಇಲ್ಲಿ ಎ ಎನ್ ಅಂದರೆ ಎನ್ ಅಂದರೆ 4ನೇ ಪದ. 4ನೇ ಪದ 28 ಇಸ್ ಈಕ್ವಲ್ ಟು ಎ ಅಂದರೆ ಮೊದಲ ಪದ ಗೊತ್ತಿದೆ ನಮಗೆ 4 ಪ್ಲಸ್ ಎನ್ ಬೆಲೆ 4, 4ರಲ್ಲಿ ಒಂದೋದ್ರೆ 3 ಇಂಟು ಡಿ. ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ. ಈಗ ನೋಡಿ, ಇದರಿಂದ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. 4ನ್ನು ಈ ಕಡೆಗೆ ವರ್ಗಾಯಿಸಿ ಕಳೆಯುತ್ತೆ. 28ರಲ್ಲಿ 4 ಹೋದರೆ 24 ಇಸ್ ಈಕ್ವಲ್ ಟು 3D ಅಂತ ಆಯಿತು. ಈಗ ಡಿ ಜೊತೆ 3 ಗುಣಿಸ್ತಾ ಇದೆ, ಅದನ್ನು ಈ ಕಡೆ ವರ್ಗಾಯಿಸಿ ಅವಾಗ ಅದು ಭಾಗಿಸುತ್ತೆ ಅಥವಾ ಈ ರೀತಿ ಡಿ ಬೆಲೆ 3 24 3 ಅಂತ ಆಯಿತು. 3 24 ಡಿ ಬೆಲೆ ಬಂತು 28 ಅಂತೇಳಿ. ಆದ್ದರಿಂದ ನೀವು ಎ ಬೆಲೆ ಬಿ ಬೆಲೆ ಎಲ್ಲ ಕಂಡುಹಿಡಿಬೋದು. ಮೊದಲನೇ ಪದ 4, ಎರಡನೇ ಪದ ಕಂಡುಹಿಡಿಯಬೇಕು ಅಂದರೆ 8ಅನ್ನು ಕೂಡಬೇಕು. ಅಲ್ಲಿಗೆ 4 + 8 12 ಎ ಬೆಲೆ ಆಗುತ್ತೆ. 12ಕ್ಕೆ ಮತ್ತೆ 8 ಡಿನ ಕೂಡ್ತಾ ಹೋದರೆ ಮುಂದಿನ ಪದಗಳನ್ನು ಕಂಡುಹಿಡಿಯೋಕೆ ಡಿ ಕೂಡ್ತಾ ಹೋದ್ರೆ ಆಯಿತು. 12 8 20 ಆಯಿತು. ಆಮೇಲೆ 20ಕ್ಕೆ 8 ಕೂಡಿದರೆ 28. ನೋಡಿ 4 ಪದಗಳು ಸಿಕ್ತು. ನಮಗೆ ಕೇಳಿರೋದು ಬಿ ಬೆಲೆ 20 ಬಂತು. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಸರಿಯಾಗಿದೆ. ಪ್ರಶ್ನೆ 8. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಥರ ಇದೆ, ಸಮನಾಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ ಪದ 5 ಆಗಿದೆ ಮೊದಲನೇ ಪದ, ಮತ್ತು ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ 8 ಆಗಿದೆ. ಹಾಗಾದರೆ ಮೂರನೇ ಪದಗಳ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಬೇಕು. ಮೂರನೇ ಪದಗಳ ವ್ಯತ್ಯಾಸ ಅದು ಹೇಗೆ ಅಂತ ನೋಡೋಣ. ಈಗ ಎರಡನೇ ಸಮಾಂತರ ಶ್ರೇಣಿ ನೋಡೋಣ. ಮೊದಲನೇ ಪದ 8, ಮೊದಲನೇ ಸಮಾಂತರ ಶ್ರೇಣಿ ಅದರ ಮೊದಲನೇ ಪದ 5. ಸಾಮಾನ್ಯ ವ್ಯತ್ಯಾಸಗಳು ಸಮನಾಗಿದೆ. ಆದ್ದರಿಂದ ಎರಡನೇ ಸಮಾಂತರ ಶ್ರೇಣಿ 8 ಅಂತ ತೊಗೊಂಡಿದ್ವಲ್ಲ, ಅದರ ಮುಂದಿನ ಪದ ಬರೀಬೇಕು ಅಂದರೆ ನಾವು 8 + ಡಿ ಎರಡನೇ ಪದ. ಮೂರನೇ ಪದ ಬರೀಬೇಕು ಅಂದರೆ 8 ಅಂದರೆ ಎ + ಡಿ ಅಂದರೆ ಎ ಬೆಲೆ 8 ಇದೆ, ಎ + 2ಡಿ ಈಗ ಬರಿತಾ ಹೋಗ್ಬೋದು. ಇದು ಮೂರನೇದು, ನಾಲ್ಕನೇದು 5 ಬರಿತಾ ಹೋಗ್ಬೋದು. ಅದೇ ಥರ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ 5, ಎರಡನೇ ಪದ ಏನಾಗುತ್ತೆ ಅಂತ ಹೇಳಿದರೆ 5 + ಡಿ, ಮೂರನೇ ಪದ 5 + 2ಡಿ ಅಂತ ಆಗುತ್ತೆ. ಈಗ ಇಲ್ಲಿ ಪ್ರಶ್ನೆ ಕೇಳಿರೋದು ಮೂರನೇ ಪದಗಳ ವ್ಯತ್ಯಾಸ. ಆ ಮೂರನೇ ಪದಗಳನ್ನು ಕಳೆಯಬೇಕು ಅಷ್ಟೇ. ಕಳೆದಾಗ ನೋಡೋಣ. ಇಲ್ಲಿ ಪ್ಲಸ್ ಇದೆ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದೆ ಮೈನಸ್ ಆಗುತ್ತೆ. +2 - 2ಡಿ ಕ್ಯಾನ್ಸಲ್, 8ರಲ್ಲಿ 5 ಹೋದರೆ 3. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3 ಆಪ್ಷನ್ ಆಗುತ್ತೆ, ಅದು ಬಿ ಯಲ್ಲಿದೆ. ಪ್ರಶ್ನೆ 9. ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕೊಟ್ಟಿದ್ದಾರೆ, ಅದು 3n² + n ಅಂತೇಳಿ. ಆ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯಬೇಕು. SN ಅಂದರೆ ಏನು ಅಂದರೆ n ಪದಗಳ ಮೊತ್ತ. ನೋಡಿ, SN = 3n² + n ಅಂತ ಕೊಟ್ಟಿದ್ದಾರೆ. ಆ n ಜಾಗದಲ್ಲಿ ನಾವು 1ಅನ್ನು ಆದೇಶ ಮಾಡಿದರೆ, S1 ಅಂತ ಆದೇಶ ಮಾಡಿದರೆ ಮೊದಲನೇ ಪದ ಸಿಗುತ್ತೆ. ಅಂದರೆ ಮೊದಲ ಪದದ ಮೊತ್ತ ಅಂದರೆ ಮೊದಲನೇ ಪದವೇ ಆಗಿರುತ್ತೆ. ಆ ಮೊದಲನೇ ಪದ ಹೆಂಗಾಗಿರುತ್ತೆ ಅಂದರೆ 3 × 1² + 1. n ಜಾಗದಲ್ಲಿ 1ಅನ್ನು ಆದೇಶ ಮಾಡಿದ್ದೀನಿ. ಅವಾಗಿದ್ರ ಬೆಲೆ ಏನು ಬರುತ್ತೆ? 1² ಅಂದರೆ 1, 1 × 3 3, 3 1 4. ಮೊದಲನೇ ಪದ 4 ಬರುತ್ತೆ. ಅದೇ ಥರ 2 S2 ಅಂದರೆ 2 ಪದಗಳ ಮೊತ್ತ. ಅಲ್ಲಿ n ಇರೋ ಜಾಗದಲ್ಲಿ 2ಅನ್ನು ಆದೇಶ ಮಾಡೋಣ. ಇಲ್ಲಿ n ಇರೋ ಜಾಗದಲ್ಲಿ 1 ಆದೇಶ ಮಾಡಿದ್ವಲ್ಲ, ಆ ಥರ 2 ಹಾಕೋಣ. ಅವಾಗ ಉತ್ತರ ಡೈರೆಕ್ಟಾಗಿ ಬರೆಯೋಣ. ಏನು ಬರುತ್ತೆ ನೋಡಿ, 2² ಅಂದರೆ 4, 4 3 12, 12 + 2 ಅಲ್ಲಿಗೆ 14 ಆಯಿತು. 2 ಪದಗಳ ಮೊತ್ತ 14 ಆಯಿತು. ಮೊದಲ ಪದ ಆಲ್ರೆಡಿ ಕಂಡುಹಿಡಿದಿದ್ದೀವಿ 4 ಅಂತೇಳಿ. 4ಕ್ಕೆ ಎಷ್ಟು ಕೂಡಿದರೆ 14 ಬರುತ್ತೆ? 10 ಕೂಡಿದರೆ. ಅಂದರೆ 4 ಮೊದಲನೇ ಪದ, 10 ಅನ್ನೋದು ಎರಡನೇ ಪದ ಅಂತ ಸಿಕ್ತು. ಅದೇ ಥರ ನಾವು S3 ಕಂಡುಹಿಡಿಯೋಣ. S3 ಅಂದರೆ 3 ಪದಗಳ ಮೊತ್ತ. ಅಂದರೆ n ಇರೋ ಜಾಗದಲ್ಲಿ 3ಅನ್ನು ಆದೇಶ ಮಾಡಿ. ಅವಾಗ ಇಲ್ಲಿ ಆದೇಶ ಮಾಡೋಣ, ನೋಡೋಣ. 3 ×
3 ಸ್ಕ್ವಯರ್ ಪ್ಲಸ್ 3. 3 ಸ್ಕ್ವಯರ್ ಅಂದರೆ 9, 9 ಇಂಟು 3 27, 27 ಪ್ಲಸ್ 3 30 ಅಂತ ಬಂತು. ಅಂದರೆ 3 ಪದಗಳ ಮೊತ್ತ 30. ಮೊದಲ 3 ಪದಗಳನ್ನು ಕೂಡಿದರೆ ಅದರಲ್ಲಿ ಆಲ್ರೆಡಿ ನಮಗೆ 2 ಪದಗಳು ಗೊತ್ತಾಗಿದೆ. ಮೊದಲನೇ ಪದ 4, ಎರಡನೇ ಪದ 10. ಇನ್ನು ಎಷ್ಟು ಕೂಡಿದರೆ 30 ಬರುತ್ತೆ? ಇನ್ನು 16 ಕೂಡಿದರೆ 30 ಬರುತ್ತೆ. ಆದ್ದರಿಂದ 3 ಪದಗಳ ಮೊತ್ತ 30 ಆಗಿದೆ. ಆ ಮೂರನೇ ಪದ 16 ಆಗಿದೆ. ಆದ್ದರಿಂದ ನಮಗೆ ಇಲ್ಲಿ ಉತ್ತರ ಬಿ ಆಪ್ಷನ್ 16 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 10. 3x² ಮೈನಸ್ 3 ಇಂಟು 2x ಮೈನಸ್ 4 = 0. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪವಾಗಿರ್ತಕ್ಕಂಥ ax² ಪ್ಲಸ್ bx ಪ್ಲಸ್ c = 0 ಇದಕ್ಕೆ ಸಮ ಮಾಡಿ ಸ್ಥಿರಾಂಕದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ನಾವೀಗ ಹೇಗೆ ಅಂತ ನೋಡೋಣ. ಇದನ್ನು ಆದರ್ಶ ರೂಪಕ್ಕೆ ಮಾಡ್ಕೊಳ್ಳೋಣ. ಫಸ್ಟ್ 3x² ಹಾಗೆ ಇರಲಿ. ನೆಕ್ಸ್ಟ್ ಮೈನಸ್ 3 ಇಂಟು 2 ಮೈನಸ್ 3 2 6x. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 4 12 = 0. ನೋಡಿ, ಇದು ಆದರ್ಶ ರೂಪಕ್ಕೆ ಬಂತು. ax² ಪ್ಲಸ್ bx ಪ್ಲಸ್ c = 0 ಈ ರೂಪಕ್ಕೆ ಬಂತು. c ಜಾಗದಲ್ಲಿ ಏನಿದೆ? 12 ಇದೆ. ಆದ್ದರಿಂದ ಸ್ಥಿರಾಂಕ 12 ಆಗಿರುತ್ತೆ. ಆದ್ದರಿಂದ ಇದರ ಉತ್ತರ ಡಿ ಆಪ್ಷನ್ 12. ಡಿ ಆಪ್ಷನ್ನಲ್ಲಿ 12 ಇದೆ. ಅದೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 11. 2x ಮೈನಸ್ 3 ಇಂಟು x ಮೈನಸ್ 5 = 0. ಈ ವರ್ಗ ಸಮೀಕರಣದ ಒಂದು ಮೂಲ -5 ಆದರೆ ಇನ್ನೊಂದು ಮೂಲವನ್ನು ನಾವೀಗ ಕಂಡುಹಿಡಿಯಬೇಕು. ನೋಡಿ, ಅಪವರ್ತನ ವಿಧಾನ ಅಂತ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ ಇದೆಯಲ್ಲ, ಆ ವಿಧಾನದಿಂದ ಬಿಡಿಸ್ಬೇಕಾದ್ರೆ ನಮಗೆ ಒಂದು ಕೊನೆಯ ಹಂತದಲ್ಲಿ ಈ ರೀತಿ ಬರುತ್ತೆ. 2x ಮೈನಸ್ 3 ಇಂಟು x ಮೈನಸ್ 5 ಇವೆರಡನ್ನು ಗುಣಿಸಿದರೆ 0 ಆಗುತ್ತೆ. ಇದರ ಅರ್ಥ 2x ಮೈನಸ್ 3 0ಗೆ ಸಮನಾಗಿರುತ್ತೆ, ಅಥವಾ x ಮೈನಸ್ 5 = ಅದು 0ಗೆ ಸಮನಾಗಿರುತ್ತೆ. ಇವೆರಡು ಅಪವರ್ತನಗಳಲ್ಲಿ ಒಂದು ಅಪವರ್ತನ 0ಗೆ ಸಮನಾಗಿರುತ್ತೆ ಅನ್ನೋದರ ಆಧಾರದ ಮೇಲೆ ನಾವು x ಬೆಲೆಗಳನ್ನು ಕಂಡುಹಿಡಿತೀವಿ. ಇಲ್ಲಿ ಕೆಳಗಡೆ ಇದರಲ್ಲಿ ನೋಡೋಣ. x ಬೆಲೆ, ಈ ವರ್ಗ ಸಮೀಕರಣದ x ಬೆಲೆ ಪ್ಲಸ್ 5 ಮೈನಸ್ 5 ಆ ಕಡೆ ತಗೊಂಡೋಗಿ ಅದು ಪ್ಲಸ್ 5 ಇದೆ, ಅದನ್ನು ಆ ಕಡೆ ತಗೊಂಡೋದ್ರೆ -5 ಆಗುತ್ತೆ. ಅಂದರೆ ಅವರು ಒಂದು ಮೂಲವನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಾವು ಇದರಿಂದ 2 ಮೂಲಗಳನ್ನು ಕಂಡುಹಿಡಿಯಬಹುದು. ಒಂದು ಮೂಲ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಮೂಲ ಕಂಡುಹಿಡಿಯಬೇಕು. 2x ಮೈನಸ್ 3 = 0 ಅಂತ ಇದೆ. 2x ಮೈನಸ್ 3 ಆಚೆಗೆ ತಗೊಂಡೋದ್ರೆ ಪ್ಲಸ್ 3. x = 3. 2 ಗುಣಿಸಿದೆ ಈ ಕಡೆ ತಗೊಂಬನ್ನಿ 2. 3/2. 3/2 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಆದ್ದರಿಂದ ಆಪ್ಷನ್ ಸಿ 3/2 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ 12. x² ಮೈನಸ್ 2x ಪ್ಲಸ್ 1 = 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಾವು ತಿಳಿಸ್ಬೇಕು. ಮೂಲಗಳ ಸ್ವಭಾವವನ್ನು ತಿಳಿಸ್ಬೇಕು ಅಂತೇಳಿದರೆ ಅದು ಶೋಧಕದ ಸೂತ್ರವನ್ನು ಬಳಸಬೇಕು ನಾವು. ಶೋಧಕ ಸೂತ್ರ ಡೆಲ್ಟಾ = b² ಮೈನಸ್ 4ac. ಇದ್ರ ಬೆಲೆಯನ್ನು ನಾವು ತಿಳ್ಕೊಂಡ್ರೆ ಇದರ ಬೆಲೆ ಆಧಾರಿತವಾಗಿ ನಾವು ಅದರ ಮೂಲಗಳು ಯಾವ ರೀತಿ ಇದೆ, ಅದರ ಮೂಲಗಳ ಸ್ವಭಾವ ಯಾವ ರೀತಿ ಇದೆ ಅಂತೇಳಿ ನಾವು ನೋಡ್ಬೋದು. ಈ ವರ್ಗ ಸಮೀಕರಣದಲ್ಲಿ ಎ ಬೆಲೆ 1 ಆಗಿದೆ, ಬಿ ಬೆಲೆ -2 ಮತ್ತು ಸಿ ಬೆಲೆ 1 ಆಗಿದೆ. ಈಗ ಈ ಬೆಲೆಗಳನ್ನು ಇದರಲ್ಲಿ ಆದೇಶ ಮಾಡೋಣ. b² -2² -4 ಇಂಟು ಎ ಬೆಲೆ ಮತ್ತು ಸಿ ಬೆಲೆ 1 ಆಗಿದೆ. ಆದ್ದರಿಂದ -2ರ ವರ್ಗ 4, ಇದು 4 1 4 4 1 4. ಅಲ್ಲಿಗೆ ಡೆಲ್ಟಾ ಬೆಲೆ ಅಂದರೆ ಶೋಧಕದ ಬೆಲೆ 4 4 ಹೋದರೆ 0. ಡೆಲ್ಟಾ ಬೆಲೆ ಅಥವಾ ಶೋಧಕದ ಬೆಲೆ 0 ಬಂತು ಅಂತ ಹೇಳಿದರೆ ಆಗ ಆ ವರ್ಗ ಸಮೀಕರಣದ 2 ಮೂಲಗಳು ವಾಸ್ತವವಾಗಿರ್ತವೆ ಮತ್ತು ಸಮನಾಗಿರ್ತವೆ. ಆ ಥರದ ಉತ್ತರ ಇರ್ತಕ್ಕಂಥ ಆಪ್ಷನ್ ಎ ಆಗಿದೆ. ಅದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿದೆ.
ಪ್ರಶ್ನೆ 13. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 394. ಈ ಒಂದು ಹೇಳಿಕೆಯನ್ನು ಕೆಳಗಿನ ಯಾವ ಸಮೀಕರಣ ಸೂಚಿಸುತ್ತೆ ಅಂತೇಳಿ ನಾವು ನೋಡಬೇಕು. ಬೆಸ ಸಂಖ್ಯೆಗಳು ಅಂದರೆ ಯಾವುದು ಅದು ಗೊತ್ತಿರಬೇಕು ನಮಗೆ. 1, 3, 5, 7 ಇತ್ಯಾದಿ ಇವು ಬೆಸ ಸಂಖ್ಯೆಗಳು. ಕ್ರಮಾನುಗತ ಅಂದರೆ ಪಕ್ಕದಲ್ಲಿರ್ತಕ್ಕಂಥದ್ದು, ಅನುಕ್ರಮವಾಗಿರ್ತಕ್ಕಂಥದ್ದು. ಯಾವುದಾದ್ರೂ ಎರಡು ಬೆಸ ಸಂಖ್ಯೆಗಳು ಪಕ್ಕದಲ್ಲಿರ್ತಕ್ಕಂಥದ್ದು. ಆ ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ಮಧ್ಯೆ ಯಾವ ರೀತಿ ಸಂಬಂಧ ಇದೆ ಅಂದರೆ 2 ವ್ಯತ್ಯಾಸ ಇದೆ, ಅಥವಾ ಹಿಂದಿನ ಸಂಖ್ಯೆಗಿಂತ ಮುಂದಿನ ಸಂಖ್ಯೆ 2 ಜಾಸ್ತಿ ಇರುತ್ತೆ. ಇದರ ಆಧಾರದ ಮೇಲೆ ನಾವು ಇಲ್ಲಿ ಸಮೀಕರಣವನ್ನು ಪಡೆಯಬಹುದು. ಈಗ ನಮಗೆ ಒಂದು ಬೆಸ ಸಂಖ್ಯೆ ಎಕ್ಸ್ ಆದರೆ ಇನ್ನೊಂದು ಬೆಸ ಸಂಖ್ಯೆ ಅದಕ್ಕಿಂತ 2 ಜಾಸ್ತಿ ಇರುತ್ತೆ, ಅನುಕ್ರಮವಾಗಿರೋದು. ಆದ್ದರಿಂದ ಇಲ್ಲಿ ಹೇಳಿಕೆಯ ಪ್ರಕಾರ 2 ಕ್ರಮಾನುಗತ ಬೆಸ ಸಂಖ್ಯೆಗಳ ಅವುಗಳನ್ನು ವರ್ಗ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. ವರ್ಗಗಳ ಮೊತ್ತ 394. ಇದು ಸರಿಯಾದ ಸಮೀಕರಣ ಆಗುತ್ತೆ. ಈ ರೀತಿ ಸಮೀಕರಣವನ್ನು ಹೊಂದಿರತಕ್ಕಂಥ ಆಪ್ಷನ್ನು ಎ ಆಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಎ ಸರಿಯಾದ ಉತ್ತರ. ಪ್ರಶ್ನೆ 14. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಂಬಕೋನ ತ್ರಿಭುಜ ಇದೆ, ಅದರ ಅಳತೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇಲ್ಲೊಂದು ಕೋನ ಕೊಟ್ಟಿದ್ದಾರೆ ಥೀಟಾ, ಸಿ ಕೋನ. ನಾವು ಕಂಡುಹಿಡಿಯಬೇಕಾಗಿರೋದು sin 90 ಮೈನಸ್ ಥೀಟಾದ ಅನುಪಾತ ಏನಾಗಿರುತ್ತೆ ಅಂತ ಕಂಡುಹಿಡಿಯಬೇಕು. ಇದು ಥೀಟಾ ಆದರೆ ಇದು ಇದು 90 ಮೈನಸ್ ಥೀಟಾ ಅಂದರೆ ಅದಕ್ಕೆ ಪೂರಕ ಕೋನ. ಈಗ ಈ ಕೋನವನ್ನು ಅಂದರೆ ಎ ಕೋನವನ್ನು ಪರಿಗಣಿಸ್ಕೊಂಡಾಗ ಅದನ್ನು ನಾವು ಲೆಕ್ಕಕ್ಕೆ ಇಟ್ಕೊಂಡ್ರೆ ಅದರ ಆಪೋಸಿಟ್ ಯಾವುದಾಗಿರುತ್ತೆ ನಮಗೆ 8 ಸೆಂಟಿಮೀಟ್ರ್. ಅಂದರೆ ಇದು ಪರ್ಪೆಂಡಿಕ್ಯುಲರ್ ಅಥವಾ ಆಪೋಸಿಟ್ ಸೈಡ್ ಆಗುತ್ತೆ. ನೆಕ್ಸ್ಟು ಹೈಪೋಟನಸ್ಸು ಎ ಸಿ ಆಗಿರುತ್ತೆ. ಆದ್ದರಿಂದ sin 90 ಮೈನಸ್ ಥೀಟಾದ ಅನುಪಾತ ಆಪೋಸಿಟ್ ಬೈ ಹೈಪೋಟನಸ್. ಆಪೋಸಿಟ್ 8 ಇದೆ, ಹೈಪೋಟನಸ್ 10 ಇದೆ. ಆದ್ದರಿಂದ 8/10 ಅಂಥೇಳಿ ನಾವು ಇದಕ್ಕೆ ಉತ್ತರವನ್ನು ಪಡೆಯಬಹುದು. ಇಲ್ಲಿ ಅದೇ ಆಪ್ಷನ್ನು ಡಿ ಇದೆ, ಆದ್ದರಿಂದ ಡಿ ಇದಕ್ಕೆ ಸರಿಯಾದ ಉತ್ತರ. ಇದನ್ನು ಬೇರೆ ರೀತಿ ನಾವು ಪೂರಕ ಕೋನಗಳ ಅನುಪಾತವನ್ನು ಬಳಸ್ಕೊಂಡು ಸಹ ನಾವು ಕಂಡುಹಿಡಿಯಬಹುದು. ಈ ರೀತಿಯೂ ಕಂಡುಹಿಡಿಯಬಹುದು. ಪ್ರಶ್ನೆ 15. 2 sin 2θ √3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಥೀಟಾ ಅಂದರೆ ಕೋನದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. 2θ ಇದೆ, 1θ ಕಂಡುಹಿಡಿಯಬೇಕು. ನಾವು ಅದರಲ್ಲಿ ಅರ್ಧ ಕಂಡುಹಿಡಿಯಬೇಕು. ಹೇಗೆ ಅಂತ ನೋಡೋಣ. ಇದರ ಪ್ರಕಾರ ನಾವು sin 2θ √3, ಇಲ್ಲಿ 2 ಇದೆ, ಅದನ್ನು ಈ ಕಡೆ ತಗೊಂಬಂದರೆ ಬಾಗಿಸುತ್ತೆ. √3/2 ಅಂತ ಆಯಿತು. √3/2 ಸೈನ್ನ ಯಾವ ಕೋನ ಇದ್ದಾಗ √3/2 ಬರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಅದು 60 ಡಿಗ್ರಿ ಇದ್ದಾಗ ಬರುತ್ತೆ. 60 ಡಿಗ್ರಿ ಇದ್ದಾಗ √3/2ಕ್ಕೆ ಸಮನಾಗಿರುತ್ತೆ. ಅಂದರೆ 2θದ ಬೆಲೆ ಅಂದರೆ ಸೈನ್ ಇಲ್ಲಿ ಏನು ಕೋನ ಕೊಟ್ಟಿದ್ದಾರಲ್ಲ ಆ ಕೋನ 60 ಡಿಗ್ರಿ ಆಗಿರುತ್ತದೆ ಅಂತ ಅರ್ಥ ಆಯಿತು. ಆದರೆ 1θದ ಬೆಲೆಯನ್ನು ಕಂಡುಹಿಡಿಯಬೇಕು. ಆದ್ದರಿಂದ 1θದ ಬೆಲೆ ಏನಾಗಿರುತ್ತೆ ಅಂದರೆ 60 / ಇದನ್ನು 2ರಿಂದ ಬಾಗಿಸ್ಬಿಡಿ, ಈ ಕಡೆ ತಗೊಂಬಂದು ಅಲ್ಲಿಗೆ ನಮಗೆ 30 ಡಿಗ್ರಿ ಅಂತ ಬರುತ್ತೆ. ಅದರಿಂದ ಕೋನ ಥೀಟಾ 30 ಡಿಗ್ರಿಗೆ ಸಮನಾಗಿರುತ್ತೆ. ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ.